ಲೋಕಸಭಾ ಸಂಗ್ರಾಮ ಹತ್ರ ಬರ್ತಾ ಇದೆ. ಲೆಕ್ಕಾಚಾರಗಳು ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಲೋಕಸಭಾ ಸಂಗ್ರಾಮದಲ್ಲಿ ಯಾರಿಗೆ ಗೆಲುವಿನ ಗಿಫ್ಟ್ ಸಿಗುತ್ತೆ? ರಾಮ ಮಂದಿರ ಲೋಕಾರ್ಪಣೆಯ ನಂತರ ಇದೀಗ ಮೊದಲ ಸಮೀಕ್ಷೆ ಹೊರಬಿದ್ದಿದೆ. ರಾಮ ಮಂದಿರ ಲೋಕಾರ್ಪಣೆಯ ನಂತರ ಹೊರಬಂದಿರುವಂತಹ ಮೊದಲ ಸಮೀಕ್ಷೆ, ಆ ಸಮೀಕ್ಷೆಯ ವರದಿ ಈಗ ನಿಮ್ಮ ಮುಂದೆ. ಮಹಾಸಮರದಲ್ಲಿ ಯಾರ ಪರ ಮತದಾರ ಒಲವನ್ನ ತೋರಿದ? ರಾಮ ಮಂದಿರ ಉದ್ಘಾಟನೆಯ ನಂತರ ಹೊರಬಂದಿರುವಂತ ಮೊದಲ ಸಮೀಕ್ಷೆ. ಹ್ಯಾಟ್ರಿಕ್ ಜಯಭೇರಿ ಬಾರಿಸತ್ತ ಎನ್ಡಿಎ ಕೂಟ. ಈಗಾಗಲೇ 2 ಬಾರಿ ಅಧಿಕಾರ ನಡೆಸಿರುವಂತಹ ಎನ್ಡಿಎ ಮೈತ್ರಿಕೂಟ ಈ ಬಾರಿಯೂ ಕೂಡ ಗೆದ್ದು ಹ್ಯಾಟ್ರಿಕ್ ಜಯವನ್ನ ಸಾಧಿಸುತ್ತೆ. ಐಎನ್ಡಿಎ ಮೈತ್ರಿಕೂಟ ಬಿಜೆಪಿಗೆ ಯಾವ ರೀತಿ ಪೈಪೋಟಿಯನ್ನ ನೀಡುತ್ತೆ? ಚುನಾವಣೆಯಲ್ಲಿ ದಾಖಲೆಯ ಗೆಲುವನ್ನ ಬಿಜೆಪಿ ದಾಖಲಿಸುತ್ತೆ. ರಾಜ್ಯಗಳಲ್ಲಿ ಯಾವ ಪಕ್ಷಕ್ಕೆ ಮತದಾರ ಬಹುಪರ ಕೇಳ್ತಿದ್ದಾನೆ? ಮತದಾರನ ನಾಡಿಮಿಡಿತ ಏನು? ಆತನ ಮನದಾಳವನ್ನ ಅರಿಯೋದಕ್ಕೆ ಟೈಮ್ಸ್ ನೌ ಒಂದು ಮೆಗಾ ಸರ್ವೆ ನಡೆಸಿತು. ಮಂದಿರ ಉದ್ಘಾಟನೆಯ ನಂತರ ಲೋಕಸಭಾ ಚುನಾವಣೆಯ ಲೆಕ್ಕಾಚಾರ ಹಾಗಾದ್ರೆ ಬದಲಾಯ್ತಾ? ಇಂಥದ್ದೊಂದು ಮಾತು ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲೇ ಕೇಳಿಬಂದಿತ್ತು. ರಾಮ ಮಂದಿರ ಉದ್ಘಾಟನೆಗೂ ಮುನ್ನ ಒಂದು ಲೆಕ್ಕ ಆದ್ರೆ ಉದ್ಘಾಟನೆಯ ನಂತರದ ಲೆಕ್ಕವೇ ಬೇರೆ ಇರುತ್ತೆ ಅಂತ. ಹಾಗಾಗಿ ಮತ್ತೆ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ರಾಮ ಮಂದಿರ ಉದ್ಘಾಟನೆಯ ನಂತರದ ಸಮೀಕ್ಷೆ ಇದು ಅಂತ. ಲೋಕಸಭೆ ಸಮರ ಇನ್ನೇನು ಹತ್ರ ಬರ್ತಾ ಇದೆ. ರಾಮ ಮಂದಿರ ಉದ್ಘಾಟನೆ ಈಗಾಗಲೇ ಆಗಿದೆ. ಅದಾದ ನಂತರ ಹೊರಬಂದಿರುವಂತಹ ಮೊದಲ ಸಮೀಕ್ಷೆ ಇದು. ಟೈಮ್ಸ್ ನೌ ಮೆಗಾ ಸರ್ವೆ. ಮತದಾರ ಯಾರತ್ತ ಒಲವನ್ನ ತೋರ್ತಾ ಇದ್ದಾನೆ? ಲೋಕಸಭಾ ಸಮರದಲ್ಲಿ ಬಿಜೆಪಿಗೆ ಭರ್ಜರಿ ಜಯಭೇರಿ. ಬಿಜೆಪಿ ನೇತೃತ್ವದ ಎನ್ಡಿಎ ಕೂಟಕ್ಕೆ ಹ್ಯಾಟ್ರಿಕ್ ಗೆಲುವು. ಲೋಕಸಭಾ ಸಮರದಲ್ಲಿ ಬಿಜೆಪಿಗೆ ಭರ್ಜರಿ ಜಯಭೇರಿ ಸಿಗತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಕೂಟಕ್ಕೆ ಹ್ಯಾಟ್ರಿಕ್ ಗೆಲುವು ಸಿಗತ್ತೆ ಅಂತ ಮತದಾರ ಕೇಳ್ತಿದ್ದಾರೆ. ಎನ್ಡಿಎಗೆ ಅಧಿಕಾರ ಅಂತ ಟೈಮ್ಸ್ ನೌ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಮತದಾರನ ಮನದಾಳದ ಮಾತೇನು? ದೇಶದ ಮತದಾರನ ನಾಡಿಮಿಡಿತ ಏನಿದೆ ಅಂತ ಟೈಮ್ಸ್ ನೌ ಒಂದು ಸಮೀಕ್ಷೆ ನಡೆಸಿದೆ, ಮೆಗಾ ಸಮೀಕ್ಷೆ. ಆ ಸಮೀಕ್ಷೆಯ ಪ್ರಕಾರ ನೋಡೋದಾದ್ರೆ ಹ್ಯಾಟ್ರಿಕ್ ಗೆಲುವನ್ನ ಬಿಜೆಪಿ ದಾಖಲಿಸುತ್ತೆ. ಪ್ರಧಾನಿ ಮೋದಿ ನಾಯಕತ್ವಕ್ಕೆ ಮತದಾರ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾನೆ. ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಕೂಟಕ್ಕೆ 366 ಸ್ಥಾನ ಸಿಗತ್ತೆ. ಬಿಜೆಪಿ ಏಕಾಂಗಿಯಾಗಿ 323 ಸ್ಥಾನಗಳಲ್ಲಿ ಗೆಲುವನ್ನ ದಾಖಲಿಸುವಂತಹ ಸಾಧ್ಯತೆ ಇದೆ ಅಂತ ಸಮೀಕ್ಷೆಯ ವರದಿ ಹೇಳ್ತಾ ಇದೆ. ಒಟ್ಟಾರೆ ಎನ್ಡಿಎ ಕೂಟಕ್ಕೆ 366 ಸ್ಥಾನವಾದ್ರೆ ಬಿಜೆಪಿ ಒಂದೇ ಏಕಾಂಗಿಯಾಗಿ 323 ಸ್ಥಾನಗಳಲ್ಲಿ ಗೆಲುವು ದಾಖಲಿಸೋ ಸಾಧ್ಯತೆ ಇದೆ ಅಂತ ಟೈಮ್ಸ್ ನೌ ಭವಿಷ್ಯ ಹೇಳ್ತಾ ಇದೆ. ಎನ್ಡಿಎ ಕೂಟಕ್ಕೆ ಲೋಕ ಸಮರದಲ್ಲಿ ಭಾರಿ ಹಿನ್ನಡೆಯಾಗತ್ತೆ. ಎನ್ಡಿಎ ಟಕ್ಕರ್ ಕೊಡೋದಕ್ಕೆ ಎಲ್ಲ ವಿರೋಧ ಪಕ್ಷಗಳು ಒಟ್ಟಾಗಿ ಐಎನ್ಡಿಎ ಮೈತ್ರಿಕೂಟವನ್ನ ರಚನೆ ಮಾಡಿಕೊಂಡಿದ್ರು. ಈಗ ಪ್ರಮುಖ ಪಕ್ಷಗಳು ಇಂಡಿಯಾ ಕೂಟದಿಂದ ಹೊರಗಡೆ ಕೂಡ ಬಂದಾಗಿದೆ. ಲೋಕ ಸಮರದಲ್ಲಿ ಇಂಡಿಯಾ ಕೂಟಕ್ಕೆ ಭಾರಿ ಹಿನ್ನಡೆ ಆಗತ್ತೆ ಅಂತ ಟೈಮ್ಸ್ ನೌ ಸಮೀಕ್ಷೆ ಹೇಳ್ತಾ ಇದೆ. 104 ಸ್ಥಾನಕ್ಕೆ ಮಾತ್ರ ವಿಪಕ್ಷಗಳ ಒಕ್ಕೂಟ ತೃಪ್ತಿ ಪಟ್ಕೊಳ್ಬೇಕಾಗುತ್ತೆ. ಟೈಮ್ಸ್ ನೌ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಹೊರಬಂದಿರುವಂತಹ ವರದಿ ಇದು. ಇನ್ನು ಪ್ರಧಾನಿ ಅಭ್ಯರ್ಥಿ ಯಾರು? ಈ ಪ್ರಶ್ನೆಯನ್ನು ಕೂಡ ದೇಶದ ಜನರಲ್ಲಿ ಕೇಳಲಾಯಿತು. ಟೈಮ್ಸ್ ನೌ ಮೆಗಾ ಸರ್ವೆ ನಡೆಸಿದಂತ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಗೆಲುವು ಯಾರ ಪಾಲಾಗತ್ತೆ ಅನ್ನೋ ಪ್ರಶ್ನೆಯ ಜೊತೆಗೆ ಪ್ರಧಾನಿ ಯಾರಾಗಬೇಕು, ಮುಂದಿನ ಪ್ರಧಾನಿ ಕುರ್ಚಿಯಲ್ಲಿ ಯಾರನ್ನ ನೋಡೋದಕ್ಕೆ ನೀವು ಇಷ್ಟಪಡ್ತೀರಿ ಅಂತ ದೇಶದ ಮತದಾರರನ್ನ ಕೇಳಿದಾಗ ಆಗ ದೇಶದ ಮತದಾರರು ಹೇಳಿದಂತಹ ಮಾತಿದು. ನರೇಂದ್ರ ಮೋದಿಗೆ 61.4% ಮತದಾರರು ಜೈ ಅಂದಿದ್ದಾರೆ. ಪ್ರಧಾನಿ ಅಭ್ಯರ್ಥಿ ನರೇಂದ್ರ ಮೋದಿಯೇ ಆಗಬೇಕು ಅಂತ. ದೇಶದ ಪ್ರಧಾನಿ ಹುದ್ದೆಯಲ್ಲಿ ನಾವು ನರೇಂದ್ರ ಮೋದಿಯನ್ನೇ ನೋಡೋದಕ್ಕೆ ಇಷ್ಟಪಡ್ತೀವಿ ಅಂತ 61.4% ಜನ ಹೇಳಿದ್ದಾರೆ. ಅರ್ಧಕ್ಕಿಂತ ಜಾಸ್ತಿ ಜನ ಪ್ರಧಾನಿ ಮೋದಿಯನ್ನ
ಮತ್ತೆ ಪ್ರಧಾನಿಯಾಗಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಇನ್ನು ರಾಹುಲ್ ಗಾಂಧಿ ಒಂದು ವೇಳೆ ಪ್ರಧಾನಿಯಾದ್ರೆ ಅನ್ನೋ ಪ್ರಶ್ನೆಗೆ 31.8% ಜನ ಅಸ್ತು ಅಂದಿದ್ದಾರೆ. ರಾಹುಲ್ ಗಾಂಧಿ ಪ್ರಧಾನಿ ಆಗಲಿ ಅಂತ. ಅದೇ ಕೇಜ್ರಿವಾಲ್ 3.7% ಜನ ಮಾತ್ರ ಅರವಿಂದ್ ಕೇಜ್ರಿವಾಲ್ಗೆ ಜೈ ಅಂದಿದ್ದಾರೆ. ಆದರೆ ಪ್ರಧಾನಿ ಅಭ್ಯರ್ಥಿಯ ಜಾಗದಲ್ಲಿ ಮುಂದಿನ ಪ್ರಧಾನಿಯಾಗಿ ಆ ಹುದ್ದೆಯಲ್ಲಿ ನೋಡೋದಕ್ಕೆ ಭಾರತದ 61.4% ಜನ ನರೇಂದ್ರ ಮೋದಿಯನ್ನ ಆಯ್ಕೆ ಮಾಡಿದ್ದಾರೆ. ಇನ್ನು ಅವರ ಬಿಜೆಪಿ ಪಕ್ಷಕ್ಕೂ ಕೂಡ ಬಹುಪರ ಅಂತ ಹೇಳಿದ್ದಾರೆ ಜನ. ಟೈಮ್ಸ್ ನೌ ಸಮೀಕ್ಷೆಯಲ್ಲಿ ಈ ವಿಚಾರ ಈಗ ಬಹಿರಂಗ ಆಗಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಲೆಕ್ಕಾಚಾರ ಯಾವ ರೀತಿಯಾಗಿದೆ? ಬಿಜೆಪಿಗೆ ಮತದಾರರು ಬಹುಪರ ತಂದಿದ್ದಾರೆ. ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರ ಉದ್ಘಾಟನೆ ಅನ್ನೋದು ಇಡೀ ದೇಶದ ಮೇಲೆ ಒಂದಷ್ಟು ಪರಿಣಾಮವನ್ನ ಬೀರಿದೆ. ಲೋಕಸಭೆ ಚುನಾವಣೆಯ ಚಿತ್ರಣ ಬದಲಾಗಿದೆ ಅಂತ ಹೇಳಲಾಗಿದೆ. ಇನ್ನು ಉತ್ತರ ಪ್ರದೇಶದ ಜನ ಬಿಡುತ್ತಾರ? ಬಿಜೆಪಿಗೆ ಮತದಾರರು ಬಹುಪರ ತಂದಿದ್ದಾರೆ. ಹೆಚ್ಚು ಕ್ಷೇತ್ರಗಳಿರುವಂತಹ ಉತ್ತರ ಪ್ರದೇಶ, ಹೆಚ್ಚು ಲೋಕಸಭಾ ಕ್ಷೇತ್ರಗಳಿದೆ ಉತ್ತರ ಪ್ರದೇಶದಲ್ಲಿ. ಈ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಕಮಾಲ್ ಮಾಡುತ್ತೆ ಅಂತ ಅಲ್ಲಿನ ಮತದಾರರು ಹೇಳ್ತಿದ್ದಾರೆ. ಇದು ಟೈಮ್ಸ್ ನೌ ಸಮೀಕ್ಷೆಯಲ್ಲಿ ಹೊರಬಂದಂತಹ ಬಿಜೆಪಿ ಗೆಲುವಿನ ಭವಿಷ್ಯ. 80 ಲೋಕಸಭಾ ಕ್ಷೇತ್ರಗಳಿದೆ ಉತ್ತರ ಪ್ರದೇಶದಲ್ಲಿ. ಆ ಪೈಕಿ 77ರಲ್ಲಿ ಬಿಜೆಪಿ ಗೆಲುವನ್ನ ದಾಖಲಿಸುತ್ತಂತೆ. ರಾಮ ಮಂದಿರ ಲೋಕಾರ್ಪಣೆ ನಂತರ ಬಿಜೆಪಿ ಪರ ಒಲವು ಬಹಳ ಜೋರಾಗಿದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಅಲೆ ಇದೆ. ಯೋಗಿ ಆದಿತ್ಯನಾರಾಯಣ ಮುಖ್ಯಮಂತ್ರಿ ಆದ್ರೂ ಕೂಡ ರಾಮ ಮಂದಿರ ಉದ್ಘಾಟನೆಯ ನಂತರದ ದಿನಗಳಲ್ಲಿ ನೋಡ್ತಾ ಹೋದ್ರೆ ಆ ಒಲವು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ. ಲೋಕಾರ್ಪಣೆ ಬಳಿಕ ಬಿಜೆಪಿ ಪರ ಒಲವು. ಕಳೆದ ಬಾರಿ 62 ಸ್ಥಾನಗಳಲ್ಲಿ ಬಿಜೆಪಿ ಗೆಲುವನ್ನ ದಾಖಲಿಸಿತ್ತು. 80 ಲೋಕಸಭಾ ಕ್ಷೇತ್ರ ಇದೆ, ಅದರಲ್ಲಿ 77 ಸ್ಥಾನಗಳನ್ನ ಬಿಜೆಪಿ ಗೆಲ್ಲತ್ತೆ. INDA ಒಕ್ಕೂಟ ಏನಿದೆ ಅದರಲ್ಲಿ 3 ಸ್ಥಾನವನ್ನ ತನ್ನದಾಗಿಸಿಕೊಳ್ಳುತ್ತೆ. ಅಲ್ಲಿ ಯೋಗಿ ಮತ್ತು ಮೋದಿಯ ಮ್ಯಾಜಿಕ್ ಬಹಳ ಕಮಾಲ್ ಮಾಡುತ್ತೆ ಅನ್ನೋ ಲೆಕ್ಕಾಚಾರ ಈಗ ಹೊರಬಿದ್ದಿದೆ. ಒಂದು ಮಾತಿದೆ, ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಯಾರು ಗೆಲ್ಲುತ್ತಾರೋ ಅವರೇ ದೇಶದ ಆಡಳಿತದ ಚುಕ್ಕಾಣಿಯನ್ನ ಹಿಡಿತಾರೆ ಅಂತ. ಯಾಕಂದ್ರೆ ಉತ್ತರ ಪ್ರದೇಶ ಇಡೀ ದೇಶದಲ್ಲಿ ಅತಿ ದೊಡ್ಡ ರಾಜ್ಯ, ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ರಾಜ್ಯ ಇದು. 80ರಲ್ಲಿ 77 ಸ್ಥಾನ ಬಿಜೆಪಿಗೆ ಸಿಗತ್ತೆ ಅನ್ನೋ ಲೆಕ್ಕಾಚಾರ ಇದೀಗ ಬಯಲಾಗಿದೆ. ಅಂದ್ರೆ ಎಷ್ಟರ ಮಟ್ಟಿಗೆ ಉತ್ತರ ಪ್ರದೇಶದ ಮತದಾರರು ಬಿಜೆಪಿ ಕಡೆ ಒಲವನ್ನ ತೋರ್ತಾ ಇದ್ದಾರೆ ಅನ್ನೋದು ಈ ಸಮೀಕ್ಷೆಯ ವರದಿಯ ಮೂಲಕ ಗೊತ್ತಾಗ್ತಾ ಇದೆ. ಇನ್ನು ಕರ್ನಾಟಕದ ಲೆಕ್ಕಾಚಾರ ನೋಡೋದಾದ್ರೆ ಕರ್ನಾಟಕದ ಮತದಾರರ ಒಲವು ಯಾರ ಕಡೆ ಇದೆ? ಕರ್ನಾಟಕದ ಮತದಾರರು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಲೋಕಸಭೆ ಚುನಾವಣೆಯ ನಿಟ್ಟಿನಲ್ಲಿ? ಕರ್ನಾಟಕದಲ್ಲಿ ಮತದಾರರ ಒಲವು ಯಾರ ಕಡೆ ಇದೆ? ಎಲೆಕ್ಷನ್ ನಲ್ಲಿ ದಳ ಕಮಲ ದೋಸ್ತಿ ಜಾದೂ ಮಾಡತ್ತಾ? ಇದು ಬಹಳ ದೊಡ್ಡ ಪ್ರಶ್ನೆ ಇದು. ಯಾಕಂದ್ರೆ ಈಗಾಗಲೇ ದಳ ಮತ್ತು ಕಮಲ ದೋಸ್ತಿ ಮಾಡಿಕೊಂಡಿದೆ ಲೋಕಸಭೆ ಚುನಾವಣೆಗಾಗಿ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಶತಪ್ರಯತ್ನವನ್ನ ನಡೆಸ್ತಾ ಇದೆ. ಕಾಂಗ್ರೆಸ್ ಕೈ ಹಿಡಿಯತ್ತ ಗ್ಯಾರಂಟಿ ಯೋಜನೆಗಳು, 5 ಗ್ಯಾರಂಟಿ ಯೋಜನೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಭರವಸೆಯನ್ನ ಕೊಟ್ಟು ಗೆದ್ದ ನಂತರ ಭರವಸೆಯನ್ನ ಈಡೇರಿಸಿರುವಂತಹ ಕಾಂಗ್ರೆಸ್ ಅದನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಂಡು ಲೋಕಸಭೆ ಅಖಾಡಕ್ಕೆ ಇಳಿದಿದೆ. ಗ್ಯಾರಂಟಿಯನ್ನ ಇನ್ನೂ ಹೆಚ್ಚಾಗಿ ಜನರ ಬಳಿ ತಲುಪಿಸೋದಕ್ಕೆ ಶತಪ್ರಯತ್ನಗಳನ್ನ ಮಾಡ್ತಾ ಇದೆ. ಆದ್ರೆ ಜನರು ಕಾಂಗ್ರೆಸ್ ಕೈ ಹಿಡಿತಾರಾ ಈ ಗ್ಯಾರಂಟಿ ಯೋಜನೆಗಳನ್ನ ನೋಡಿಕೊಂಡು? ಟಾರ್ಗೆಟ್ 20 ಗುರಿ ತಲುಪೋದಕ್ಕೆ ಕಾಂಗ್ರೆಸ್ ಸಕ್ಸಸ್ ಆಗತ್ತಾ? ಈಗಾಗಲೇ 20 ಕ್ಷೇತ್ರವನ್ನ ಗೆಲ್ತೀವಿ ಅನ್ನೋ ಗುರಿಯನ್ನ ಕಾಂಗ್ರೆಸ್ ಇಟ್ಕೊಂಡಿದೆ. ಹಾಗಾದ್ರೆ ಕಾಂಗ್ರೆಸ್ ಸಕ್ಸಸ್ ಆಗತ್ತಾ? ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ, ಯಾವುದು ಕರ್ನಾಟಕದಲ್ಲಿ ವರ್ಕ್ ಆಗುತ್ತೆ? ಯಾರ ಗ್ಯಾರಂಟಿಗೆ ಮತದಾರ ಪ್ರಭು ಮಣೆ ಹಾಕಲಿದ್ದಾರೆ? ಯಾಕಂದ್ರೆ ರಾಜ್ಯದ ಲೆಕ್ಕಾಚಾರವೇ ಬೇರೆ, ದೇಶದ ಲೆಕ್ಕಾಚಾರವೇ ಬೇರೆ. ಯಾಕಂದ್ರೆ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಜನ ಯೋಚನೆ ಮಾಡುವಂತ ರೀತಿ ಬೇರೆ, ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಜನ ಯೋಚಿಸೋ ರೀತಿ ಬೇರೆ. ಹಾಗಾಗಿ ಯಾರಿಗೆ ಗೆಲುವಿನ ಸಿಹಿ, ಸೋಲಿನ ಕಹಿ ಸಿಗತ್ತೆ? ಕರ್ನಾಟಕದಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನವನ್ನ ಗೆಲ್ಲತ್ತೆ? ಕರ್ನಾಟಕದ ಬಗ್ಗೆ ಟೈಮ್ಸ್ ನೌ ನುಡಿದಂತಹ ಭವಿಷ್ಯ ಏನು, ಎಲ್ಲಿದೆ ನೋಡಿ. ಕರ್ನಾಟಕದ ಮತದಾರರ ನಾಡಿ ಮಿಡಿತ ಏನಿದೆ ಅನ್ನೋದರ ಬಗ್ಗೆ ಟೈಮ್ಸ್ ನೌ ಸಮೀಕ್ಷೆಯಲ್ಲಿ ಮಾಹಿತಿ ಬಹಿರಂಗ ಆಗಿದೆ. ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮ್ಯಾಜಿಕ್. 23 ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳಿಗೆ ಗೆಲುವು ಸಿಗತ್ತೆ ಅನ್ನೋ ವರದಿ ಬಹಿರಂಗ ಆಗಿದೆ. 28 ಲೋಕಸಭಾ ಕ್ಷೇತ್ರಗಳಿದೆ ಕರ್ನಾಟಕದಲ್ಲಿ. 28 ಲೋಕಸಭಾ ಕ್ಷೇತ್ರಗಳಲ್ಲಿ 23 ಕ್ಷೇತ್ರವನ್ನ ಬಿಜೆಪಿ ಗೆಲ್ಲತ್ತೆ. ಬಿಜೆಪಿ ಅಂದ್ರೆ ಬಿಜೆಪಿ ಮತ್ತು ದಳ ಮೈತ್ರಿ ಗೆಲ್ಲುವನ್ನ ದಾಖಲಿಸುತ್ತೆ ಅನ್ನೋ ಮಾಹಿತಿ ಬಹಿರಂಗ ಆಗ್ತಾ ಇದೆ. ಕಾಂಗ್ರೆಸ್ಗೆ ಗ್ಯಾರಂಟಿ ಯೋಜನೆಗಳು
ವರದಾನವಾಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆಡಳಿತಾರೂಢ ಕಾಂಗ್ರೆಸ್ಗೆ ಚುನಾವಣೆಯಲ್ಲಿ ಹಿನ್ನಡೆ ಅಂತ ಟೈಮ್ಸ್ ನೌ ಮೆಗಾ ಸಮೀಕ್ಷೆ ಹೇಳ್ತಾ ಇದೆ. ಕಾಂಗ್ರೆಸ್ಗೆ ವರದಾನವಾಗೋದಿಲ್ಲ ಗ್ಯಾರಂಟಿ ಯೋಜನೆ ಅಂತ. ಯಾಕಂದ್ರೆ ಕಾಂಗ್ರೆಸ್ ಕೂಡ ಈಗ ಬಹಳಷ್ಟು ಕಾನ್ಫಿಡೆಂಟ್ ಆಗಿದೆ. ನಾವು ಕೊಟ್ಟಂತಹ ಗ್ಯಾರಂಟಿ ಯೋಜನೆ ಭರವಸೆ ಕೊಟ್ಟಿದ್ವಿ ಚುನಾವಣೆಗೂ ಮುಂಚೆ, ಗೆದ್ದ ಮೇಲೆ ಅದನ್ನ ಈಡೇರಿಸಿದೀವಿ, ಜನ ನಮ್ಮ ಪರ ಇದ್ದಾರೆ, ನಮಗೆ ವೋಟ್ ಹಾಕ್ತಾರೆ, ನಮ್ಮನ್ನೇ ಗೆಲ್ಲಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಕಾಂಗ್ರೆಸ್ ಇದೆ. ಆದ್ರೆ ಯಾಕೋ ಗ್ಯಾರಂಟಿ ಕೈ ಹಿಡಿಯೋದಿಲ್ಲ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. 5 ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವನ್ನ ದಾಖಲಿಸ್ತಾರೆ. ಕಾಂಗ್ರೆಸ್ ಹಿನ್ನಡೆ ಅಂತ ಟೈಮ್ಸ್ ನೌ ಸಮೀಕ್ಷೆ ಹೇಳ್ತಾ ಇದೆ. ಬಿಜೆಪಿ 21 ಕ್ಷೇತ್ರಗಳಲ್ಲಿ ಗೆಲ್ಲತ್ತೆ, ಜೆಡಿಎಸ್ 2 ಕ್ಷೇತ್ರ, ಕಾಂಗ್ರೆಸ್ 5 ಕ್ಷೇತ್ರ. ಕಳೆದ ಬಾರಿ ಲೋಕಸಭೆ ಚುನಾವಣೆಯ ನಾವು ಒಂದು ಅಂಕಿಅಂಶವನ್ನೇ ನೋಡೋದಕ್ಕೆ ಹೋದ್ರೆ 28 ಕ್ಷೇತ್ರಗಳಲ್ಲಿ 1 ಕ್ಷೇತ್ರ ಜೆಡಿಎಸ್ ಗೆದ್ದಿತ್ತು, ಹಾಸನ. 1 ಕ್ಷೇತ್ರವನ್ನ ಕಾಂಗ್ರೆಸ್ ತನ್ನದಾಗಿಸಿಕೊಂಡಿತ್ತು, ಬೆಂಗಳೂರು ಗ್ರಾಮಾಂತರ, ಡಿಕೆ ಸುರೇಶ್ ಗೆದ್ದಂತಹ ಕ್ಷೇತ್ರ. ಅದು ಬಿಟ್ರೆ ಉಳಿದ ಕ್ಷೇತ್ರವನ್ನ ಬಿಜೆಪಿ ತನ್ನದಾಗಿಸಿಕೊಂಡಿತ್ತು. ಮೈತ್ರಿ ಅಲ್ಲ, ಪಕ್ಷೇತರ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಸುಮಲತಾ ಅವರು ಗೆಲುವನ್ನ ದಾಖಲಿಸಿದ್ರು. ಆ ನಂತರ ಬಿಜೆಪಿ ಪರವಾಗಿರುತ್ತಾರೆ ಅವರು. ಹಾಗೆ ನೋಡಿದ್ರೆ 26 ಕ್ಷೇತ್ರಗಳಲ್ಲಿ 25+1 26 ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಬಿಜೆಪಿ ಗೆಲುವನ್ನ ದಾಖಲಿಸಿತ್ತು. ಈ ಬಾರಿ ಮೈತ್ರಿ ಇದೆ, ಮೈತ್ರಿಯಲ್ಲಿ 23 ಕ್ಷೇತ್ರವನ್ನ ತನ್ನದಾಗಿಸಿಕೊಳ್ಳುತ್ತೆ ಅನ್ನೋ ಲೆಕ್ಕಾಚಾರ ಹೊರಬಿದ್ದಿದೆ. ಇನ್ನು ಜೆಡಿಎಸ್ ಬಿಜೆಪಿ ಮೈತ್ರಿ ಪರಿಣಾಮ ಬೀರತ್ತೆ ಅಂತ 41% ಮತದಾರರು ಹೇಳ್ತಾ ಇದ್ದಾರೆ. ಸ್ವಲ್ಪ ಪರಿಣಾಮ ಬೀರತ್ತೆ ಅನ್ನೋದು 36%, ಪರಿಣಾಮ ಬೀರೋದೇ ಇಲ್ಲ ಅಂತ 12% ಜನ ಹೇಳ್ತಿದ್ದಾರೆ. ಈಗಲೇ ಹೇಳೋದಕ್ಕಾಗಲ್ಲ ಚುನಾವಣೆ ಆಗ್ಲಿ ಅಂತ 11% ಜನ ಹೇಳ್ತಾ ಇದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಲೋಕಸಭೆ ಚುನಾವಣೆಗೆ, ಇದು ವರ್ಕ್ ಆಗತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೂ ಕೂಡ ಉತ್ತರ ಸಿಗ್ತಾ ಇದೆ. ಸಿದ್ದರಾಮಯ್ಯ ಆಡಳಿತದ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಕೇಳಲಾಯಿತು ರಾಜ್ಯದಲ್ಲಿ. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ, ಅದೇ ಭರವಸೆಯನ್ನ ಕೊಟ್ಟು ರಾಜ್ಯದಲ್ಲಿ ಅಧಿಕಾರದ ಗದ್ದುಗೆ ಏರಿದವರು ಅಧಿಕಾರ ಬಂದ ನಂತರ ಆ ಗ್ಯಾರಂಟಿಯನ್ನು ಕೂಡ ಈಡೇರಿಸಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಆಡಳಿತದ ಬಗ್ಗೆ ರಾಜ್ಯದ ಜನರಿಗೆ ತೃಪ್ತಿ ಇದೆಯಾ? ತುಂಬಾ ತೃಪ್ತಿ ಇದೆ ಅಂತ 18% ಜನ ಮಾತ್ರ ಹೇಳಿದ್ದಾರೆ. ಸಮಾಧಾನಕರ ಅಂತ 27% ಜನ ಕೇಳಿದ್ರೆ, ತುಂಬಾ ಕೆಟ್ಟದಾಗಿದೆ ಅಂತ 34% ಜನ ಹೇಳ್ತಿದ್ದಾರೆ. ಈಗಲೇ ಏನು ಹೇಳೋಕ್ಕಾಗಲ್ಲ ಅಂತ 21% ಜನ ಹೇಳ್ತಾ ಇದ್ದಾರೆ. ಅಲ್ಲಿಗೆ ತುಂಬಾ ತೃಪ್ತಿ ಇದೆ ಅನ್ನೋರು 18% ಆದ್ರೆ, ತುಂಬಾ ಕೆಟ್ಟದಾಗಿದೆ ಅಂತ ಕೇಳ್ತಾ ಇರೋರು 34% ಜನ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.